ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ನಿಂತು ಕಿಚ್ಚಾಡಿದಂತಹ ಅದೊಂದು ಮಾತು ಸ್ಯಾಂಡಲ್ವುಡ್ನಲ್ಲಿ ಧಗಧಗಿಸುವಂತಹ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದೆ. ನಾನಾ ರೀತಿಯ ಚರ್ಚೆಗಳಾಗ್ತಾ ಇದೆ. ಈ ಬೆನ್ನಲ್ಲೇ ತಮ್ಮ ಹೇಳಿಕೆಗೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಮತ್ತೊಮ್ಮೆ ಕಿಚ್ಚ. ಹೌದು, ಜಿದ್ದಾಜಿದ್ದಿಗೆ ಬಿದ್ದು ನಾನು ಈ ರೀತಿಯ ಮಾತನಾಡಿಲ್ಲ, ಹೇಳಿಕೆಯನ್ನು ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ. ನನ್ನ ಸಿನಿಮಾವನ್ನ ನಾನು ಕಾಪಾಡಿಕೊಳ್ಳಬೇಕು. ಚೆಸ್ ಅನ್ನ ಆಡುವಾಗ ಕದ್ದು ಮುಚ್ಚಿ ಚೆಕ್ ಕೊಡೋದಕ್ಕಾಗಲ್ಲ, ಚೆಕ್ ಅನ್ನಲ್ಲ. ಚೆಸ್ನಲ್ಲಿ ಚೆಕ್ ಅಂತ ಹೇಳಿನೇ ಹೊಡಿಬೇಕು. ವೈರಸಿ ಬಗ್ಗೆ ನಾನು ವಾರ್ನ್ ಮಾಡಿದ್ದು ತಪ್ಪ ಅಂತ ಹೇಳಿ ಕಿಚ್ಚ ಸುದೀಪ್ ಮಾತನಾಡಿದ್ದಾರೆ. ಯುದ್ಧಕ್ಕೆ ಸಿದ್ಧ ಅನ್ನುವಂತಹ ಹೇಳಿಕೆಗೆ ಕಿಚ್ಚ ಸುದೀಪ್ ಮತ್ತೊಮ್ಮೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಕಿಚ್ಚ ಸುದೀಪ್ ಅವರ ಒಂದು ಸ್ಟೇಟ್ಮೆಂಟು ಸ್ಟಾರ್ ವಾರ್ನ ಮುನ್ಸೂಚನೆ ಮತ್ತು ಅದರ ಭಾಗನ ಅನ್ನುವಂತಹ ಚರ್ಚೆ ಜೋರಾಗ್ತಾ ಇತ್ತು. ಒಬ್ಬ ನಟನ ಅಭಿಮಾನಿಗಳಿಗೆ ಕೊಟ್ಟಂತಹ ಎಚ್ಚರಿಕೆ ಅನ್ನುವಂತಹ ಚರ್ಚೆ ಜೋರಾಗ್ತಾ ಇತ್ತು. ಇದರ ನಡುವೆ ಕಿಚ್ಚನ ಹೇಳಿಕೆ ನಾನಾ ಆಯಾಮಗಳನ್ನು ಪಡೆದುಕೊಳ್ತಾ ಇತ್ತು. ಕಿಚ್ಚನ ಹೇಳಿಕೆ ನಾನಾ ರೀತಿಯ ಸ್ವರೂಪವನ್ನು ಪಡೆದುಕೊಳ್ತಾ ಇತ್ತು. ಆ ಹೇಳಿಕೆಗೆ ಸ್ಪಷ್ಟನೆ ಕೊಡುವಂತಹ ಕೆಲಸವನ್ನ ಮತ್ತೊಮ್ಮೆ ಕಿಚ್ಚ ಸುದೀಪ್ ಮಾಡಿದ್ದಾರೆ. ನನಗೆ ಹೇಳಿದರೆ ಖಂಡಿತ ನಾನು ಉತ್ತರ ಕೊಡ್ತೀನಿ. ನನ್ನ ಫ್ಯಾನ್ಸ್ ವಾರನ್ನ ಶುರು ಮಾಡಿದರೆ ನನ್ನನ್ನು ಪ್ರಶ್ನೆ ಮಾಡಬೇಕು. ರಿಯಾಕ್ಷನ್ ಆ ಕಡೆ ಬಂದಿದ್ರಿಂದ ಇಷ್ಟು ಜಾಸ್ತಿ ಆಗಿದೆ. ನಾನು ಪೈರಸಿ ಬಗ್ಗೆ ವಾರ್ನ್ ಮಾಡಿದ್ದೆ ತಪ್ಪ ಅಂತ ಹೇಳಿ ಕಿಚ್ಚ ಪ್ರಶ್ನೆ ಮಾಡಿದ್ದಾರೆ. ಬಹಳ ನಟರಿದ್ದಾರೆ, ಆದರೂ ನಾನೇ ಯಾಕೆ? ವೇದಿಕೆ ಹತ್ತಿ ಇಂಟರ್ವ್ಯೂ ಅನ್ನ ಕೊಡ್ತಾರೆ ಅಂತ ಹೇಳ್ತಾರೆ. ಯಾರು? ವಿಜಯಲಕ್ಷ್ಮಿ ಅವರು. ಅವ್ರಿಗೆ ಯಾರು ಹೇಳಿದ್ದು? ಅವ್ರು ಯಾವ ಕಾರಣಕ್ಕೆ ಹೇಳಿದ್ರು ಅದು ಗೊತ್ತಿಲ್ವಲ್ಲ. ಪರೋಕ್ಷವಾಗಿ ವಿಜಯಲಕ್ಷ್ಮಿ ವಿರುದ್ಧ ಸುದೀಪ್ ಅವರು ಬೇಸರವನ್ನು ಹೊರಹಾಕಿದ್ದಾರೆ. ನನಗೆ ಹೇಳಿದರೆ ಖಂಡಿತವಾಗಿಯೂ ಕೂಡ ಅದಕ್ಕೆ ನಾನು ಉತ್ತರವನ್ನು ಕೊಡ್ತೀನಿ. ಅವರ ಹೇಳಿಕೆಯಲ್ಲಿ ಎಲ್ಲಿಯೂ ಕೂಡ ನನ್ನ ಹೆಸರನ್ನು ಉಲ್ಲೇಖಿಸಿಲ್ಲ. ನಾನು ಯಾಕೆ ಅದಕ್ಕೆ ರಿಯಾಕ್ಟ್ ಮಾಡಬೇಕು? ನಾನು ಮಾತನಾಡಿದ್ದು ಪೈರಸಿ ವಿರುದ್ಧ. ನಾನು ಮಾತನಾಡಿದ್ದು ನನ್ನ ಸಿನಿಮಾವನ್ನು ಹಾಳು ಮಾಡಬೇಕು, ಪೈರಸಿ ಮಾಡಬೇಕು ಅಂಥೇಳಿ ಕಾಯ್ತಾ ಇರೋರ ವಿರುದ್ಧ ಅಂಥೇಳಿ ಕಿಚ್ಚ ಸುದೀಪ್ ಮಾತನಾಡಿದ್ದಾರೆ. ಹಾಗಾದರೆ ನಿನ್ನೆ ಕಿಚ್ಚ ಸುದೀಪ್ ಪ್ರೆಸ್ ಮೀಟ್ನಲ್ಲಿ ಮತ್ಯಾವ್ಯಾವ ವಿಚಾರಗಳನ್ನು ಹೇಳಿದರು? ಇಶ್ಯೂಸ್ ದಟ್ ಸ್ಟಾರ್ಟೆಡ್. ನಾನು ಅನ್ಕೊಂಡೆ ಹೋಗ್ತೀನಿ, ಎಲ್ಲಿ ಮಾತಾಡ್ಬೇಕೋ ಮಾಡ್ತೀನಿ. ಯಾಕಂದ್ರೆ ಒಂದು ಮಾಡಕ್ಕೆ ರೆಡಿ ಆದವರಿಗೆ ಗೊತ್ತಾಗಬೇಕು ನನಗೆ ಗೊತ್ತಾಗಿದೆ ಅಂತ. ಇವಾಗ ನೀವು ಕೇಳಿದ್ರಿ ಏನು ಸ್ಟೆಪ್ ತೊಗೊತಾ ಇದ್ದೀರಾ ಅಂತ. ನಾನೇನು ಹೇಳಿದೆ ನಿಮಗೆ, ವೆಯ್ಟ್ ಅಂಡ್ ವಾಚ್, ಬಿಕಾಸ್ ಐ ಕಾಂಟ್ ಗಿವ್ ಔಟ್ ಎವ್ರಿಥಿಂಗ್. ವಿ ವಿಲ್ ಕಮ್. ಲಾಸ್ಟ್ ಸೀಸನಲ್ಲೂ ಹಿಡಿದಿದ್ವಿ ನಾವು, ಹಿಡಿದು ಅರೆಸ್ಟ್ ಆಗಿದ್ರು, ಬಿಟ್ಟಿದ್ರು. ಈ ಸತಿ ನಾನು ಒಂದಂತೂ ಸತ್ಯ, ನಮ್ಮ ಹಿಂದೆ ನಾವು ಬರ್ತಾರೋ ಲೀಗಲ್ ಟೀಮು, ನಾವು ಯಾರನ್ನ ಇನ್ವಾಲ್ವ್ ಮಾಡ್ಕೊಂಡಿದ್ದೋ ಲೀಗಲಿ, ನಥಿಂಗ್ ಇಲ್ಲೀಗಲ್. ವೆರಿ ಸ್ಟ್ರಾಂಗ್ಲಿ ವಿ ಆರ್ ಕಮಿಂಗ್. ಹಿಡ್ದವ್ರನ್ನ ಮರ್ಸಿಲೆಸ್ ಆಗಿ ಒಳಗಾಕ್ಸ್ತೀನಿ, ಇದಂತೂ ಪ್ರಾಮಿಸ್. ನನ್ನ ಸಿನಿಮಾ ನಾನು ಕಾಪಾಡ್ಕೊಬೇಕಮ್ಮ. ಎಲ್ಲಾರ್ದು ಇವಾಗ ಸಿನಿಮಾ ಬಂದು ದುಡ್ಡು ಮಾತ್ರ ಅಲ್ಲ, ಅಲ್ಲಿ ಎಷ್ಟೋ ಜನದ ಶ್ರಮ, ದುಡ್ಡು, ಎಷ್ಟೋ ಪ್ರತಿಭೆಗಳ ಒಂದು ಕನಸಿದೆ. ಯಾವುದೋ ಒಂದು ಜಿದ್ದಿಗೆ ಅದನ್ನ ಮಾಡೋದಿದೆಯಲ್ಲ, ಅದು ತಪ್ಪಾಗುತ್ತೆ. ಒಟ್ಟು ಮಾಡಿ, ಏನು ಮಾಡೋಕ್ಕಾಗಲ್ಲ. ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನನ್ನ ಕೆಲಸ. ಗೊತ್ತಾಗಿದೆ ಅಂತ ಹೇಳ್ಬೇಕಿತ್ತು. ಪ್ರೊಟೆಕ್ಟ್ ಮಾಡ್ಕೊಳ್ಳೋದು ನನ್ನ ಕೆಲಸ. ಗೊತ್ತಾಗಿದೆ ಅಂತ ಹೇಳ್ಬೇಕಿತ್ತು. ಈ ವಿಚಾರವಾಗಿ 30 ವರ್ಷ ಸಿನಿಮಾದಲ್ಲಿರೋನಿಗೆ ನನಗೆ ಗೊತ್ತಿಲ್ವಲ್ಲ ಎಷ್ಟು ಕ್ಯಾಮ್ರಾ ಆನ್ ಇದೆ ಅಂತ. ಇದು ವೈರಲ್ ಆಗುತ್ತೆ ಅಂತ ಗೊತ್ತಿಲ್ವಾ? ಉಲ್ಟಾ ಹೊಡಿಬೋದು ಅಂತ ಗೊತ್ತಿಲ್ವಾ? ನಾನು 30 ವರ್ಷ ಆ್ಯಕ್ಟಿಂಗ್ ಮಾಡಿದವನು. ಅಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಎಷ್ಟೊತ್ತು ಬೇಕಿತ್ತು ನನಗೆ? ಹೆಂಗಿದ್ದೀರಿ, ಚೆನ್ನಾಗಿದ್ದೀರಾ? ಐ ವಾಂಟೆಡ್ ಟು ಕಮ್ ಟು ದ ಪಾಯಿಂಟ್. ಐ ಮೇಡ್ ಅ ಪಾಯಿಂಟ್. ಚೆಸ್ ಆಡಬೇಕಾದ್ರೆ ನೀವು ನೋಟಿಸ್ ಮಾಡಿರ್ತೀರಿ, ನಾವು ಕದ್ದಿ ಮುಚ್ಚಿ ಚೆಕ್ ಅಂತ ಹೇಳೋಕ್ಕಾಗಲ್ಲ. ಚೆಕ್ ಅಂತ ಹೇಳಲೇಬೇಕು. ನಾನು ಹೇಳಿಬಿಟ್ಟೆ ಹೊಡಿಬೇಕು ಚೆಸ್ಸಲ್ಲಿ, ಕರೆಕ್ಟ್? ಇಟ್ ಈಸ್ ನಾಟ್ ಅ ಡಿಸೀವಿಂಗ್ ಗೇಮ್, ಇಟ್ ಇಸ್ ಅ ಮೈಂಡ್ ಗೇಮ್. ಹೇಳ್ತೀನಿ ನಾನು, ಇಲ್ಲೂ ಚೆಕ್ ಹೇಳಿದ್ದೀನಿ, ಮೇಕ್ ಮಾಡ್ತೀನಿ. ಬಟ್ ನಾನು ಹೇಳ್ತಾ ಇರೋದು, ನಾನು ಯಾರಿಗೆ ಹೇಳಿದ್ನೋ ನನಗೆ ಗೊತ್ತ. ಅಲ್ಲಿಗೆ ಬಿಡ್ತೀನಿ ನಾನು, ಮಿಕ್ಕಿದ್ದು ನನಗೆ ಬೇಕಾಗಿಲ್ಲ.